ತುಳುನಾಡಿನಲ್ಲಿ ನಾಗದೇವರಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಅದು ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಪುಣ್ಯಭೂಮಿಯಲ್ಲಿರುವ ನಾಗನಕಟ್ಟೆಯನ್ನ ಧ್ವಂಸಗೊಳಿಸುವುದಲ್ಲದೆ ಕೆಟ್ಟ ರೀತಿಯಲ್ಲಿ ವರ್ತಿಸಿರುವುದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಹೇಳಿದ್ದಾರೆ. ಅವರು ಖಾಸಗಿ ವ್ಯಕ್ತಿಯಿಂದ ಹಾನಿಗೊಳಗಾದ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ನಾಗನಕಟ್ಟೆಗೆ ಭೇಟಿ ನೀಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಪುತ್ತೂರು ನಗರ ಠಾಣಾ ಪೊಲೀಸರು ಆತನನ್ನ ಬಂಧಿಸಿದ್ದು, ಇದಕ್ಕಾಗಿ ಅಭಿನಂದನೆ ಸಲ್ಲಿಸಿದ ಅವರು ಹಿಂದೂಗಳ ಶ್ರದ್ಧಾ ಕೇಂದ್ರಗಳಿಗೆ ಅನ್ಯಾಯ ಆದಾಗ ಯಾವುದೇ ಕಾರಣಕ್ಕೂ ಬಿಡಬಾರದು. ಆತನಿಗೆ ತಲೆ ಕೆಟ್ಟಿದೆ ಎಂದಾದ್ರೆ ಆತ ಹಿಂದೂ ದೇವಸ್ಥಾನ ದೈವಸ್ಥಾನಗಳಿಗೆ ಯಾಕೆ ಹಾನಿ ಮಾಡಬೇಕು ಎಂದು ಪ್ರಶ್ನಿಸಿದ್ದಾರೆ. ತಲೆ ಕೆಟ್ಟಿದೆ ಎನ್ನುವುದಕ್ಕೆ ವೈದ್ಯರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು. ಈ ರೀತಿಯಾದಾಗ ಹಿಂದೂ ಸಮಾಜ ಸಹಿಸೋದಿಲ್ಲ. ಈ ಕುರಿತು ನಾವು ಎಚ್ಚೆತ್ತುಕೊಳ್ಬೇಕು. ಪೊಲೀಸರು ಸರಿಯಾದ ತನಿಖೆ ನಡೆಸಿ ಆರೋಪಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನಮ್ಮ ಈ ತುಳುನಾಡಿನಲ್ಲಿ ನಾಗದೇವರಿಗೆ ನಾವು ವಿಶೇಷ ಪ್ರಾಧಾನ್ಯತೆ ಕೊಡ್ತೇವೆ. ನಾವು ಮಹಾಲಿಂಗೇಶ್ವರಿನಿ ಪುಣ್ಯಭೂಮಿಯಲ್ಲಿ ಇಲ್ಲೇ ಇರ್ತಕ್ಕಂಥ ನಾಗದೇವರ ಕಟ್ಟೆಗೆ ಒಬ್ಬ ವ್ಯಕ್ತಿ ಬಂದು ಆ ಕಟ್ಟೆಯ ಎಲ್ಲ ಗ್ರಿಲ್ಲನ್ನು ತುಂಡು ಮಾಡಿ ಒಳಗಡೆ ಹೋಗಿ ಕೆಟ್ಟದ ರೀತಿಯಲ್ಲಿ ವರ್ತಿಸಿದ್ದಾನೆ. ಆ ಮುಖಾಂತರ ಡಬ್ಬಿ ಕೈ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಈಗಾಗಲೇ ಪುತ್ತೂರು ಠಾಣಾ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಅವನಿಗೆ ಇದೇ ಕೆಲಸ ಅಂತ ಗೊತ್ತಾಯಿತು. ಅವನನ್ನು ಪೊಲೀಸ್ನವರು ಬಂಧನ ಮಾಡಿ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡಿ, ಅದಕ್ಕೋಸ್ಕರ ಪೊಲೀಸ್ನವರ ಶ್ಲಾಘನೀಯ ಕೆಲಸವನ್ನು ನಾನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಈ ರೀತಿ ವ್ಯಕ್ತಿಗಳನ್ನು ನಮ್ಮ ಈ ಪುತ್ತೂರು ಭಾಗದ ಯಾವುದೇ ಜನ ಇದನ್ನು ಸಹಿಸುವುದಿಲ್ಲ. ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ಥರ ಅನ್ಯಾಯ ಆದಾಗ ಇಡೀ ಹಿಂದೂ ಸಮಾಜ ಇದನ್ನು ಎಚ್ಚೆತ್ತುಕೊಂಡು ಇಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಈಗ ಪೊಲೀಸ್ನವರ ಇದರ ಮುಖಾಂತರ ಅವನಿಗೆ ತಲೆ ಕೆಟ್ಟೋಗಿದಂತೆ ಬರುವಂಥದ್ದು. ಸರಿಯಾದ ಮಾಹಿತಿ ಸಿಗಬೇಕಾದ್ರೆ ಅದಕ್ಕೆ ಡಾಕ್ಟರ್ನವರು ಅದನ್ನು ಮಾಡಬೇಕು, ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು. ಈ ರೀತಿ ತಲೆ ಕೆಟ್ಟವರು ನಮ್ಮ ನಾಗದೇವರನ್ನೇ ಮುಟ್ಲಿಕ್ಕೆ ಯಾಕೆ ಬರಬೇಕು? ಅದಕ್ಕೋಸ್ಕರ ಸಂಶಯ ಬರ್ತಾ ಉಂಟು. ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ತುಂಬ ವಿಶ್ವಾಸ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಅವರು ಅತ್ಯಂತ ಪಣತೊಟ್ಟು ಕೆಲಸ ಮಾಡ್ತಿದ್ದಾರೆ. ಆದರೆ ಈ ರೀತಿ ಆದಾಗ ಹಿಂದೂ ಸಮಾಜ ಇದನ್ನು ಸಹಿಸುವುದಿಲ್ಲ.